ಇದು ಮಲ್ಲಿಕನಗರಿ ಮೈಸೂರಿನಲ್ಲೇ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇದೀಗ ಕೆಆರ್ಎಸ್ ರಸ್ತೆಯಲ್ಲಿ 30ಕ್ಕೂ ಹೆಚ್ಚು ವಿವಿಧ ರೀತಿಯ ವ್ಯಾಪಾರಕ್ಕೆ ಬ್ರೇಕ್ ಹಾಕಲಾಗಿತ್ತು. ಪಾಲಿಕೆ ವ್ಯಾಪ್ತಿಯ ವಲಯ ಕಚೇರಿ 5ರ ವ್ಯಾಪ್ತಿಯಲ್ಲಿ ಕಾಂಕ್ರೀಟ್ಗಳನ್ನು ತೆರವುಗೊಳಿಸಿದ್ದಾರೆ. ಸದ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೆಂಗಳೂರಿನ ಮಾದರಿ ಕಾರ್ಯಾಚರಣೆಯನ್ನು ಮೈಸೂರಿನಲ್ಲೂ ಮಾಡಿ ಒತ್ತುವರಿ ತೆರವು ಮಾಡುವಂತೆ ಪ್ರಾದೇಶಿಕ ಆಯುಕ್ತರ ಸೂಚನೆ ಮೇರೆಗೆ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಮೈಸೂರು ನಗರದ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆ ಆರಂಭಗೊಂಡಿದ್ದು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಲಯ ಕಚೇರಿ 5ರಲ್ಲಿ ಜೆಸಿಬಿ ಮೂಲಕ ಫುಟ್ಪಾತ್ನಲ್ಲಿ ಹಾಕಿಕೊಂಡಿದ್ದ ರೂಫ್ ಶೀಟ್ ಹಾಗೂ ಕಾಂಕ್ರೀಟ್ ತೆರವು ಮಾಡಲಾಯಿತು. ಸುಪ್ರೀಂ ಕೋರ್ಟ್ ಆದೇಶದಂತೆ ಬೆಂಗಳೂರು ನಗರದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದ್ದು, ಅದೇ ರೀತಿಯಲ್ಲಿ ಮೈಸೂರಿನಲ್ಲೂ ಕೂಡ ತೆರವು ಕಾರ್ಯಾಚರಣೆ ನಡೆಸಬೇಕೆಂದು ಮೈಸೂರು ಪ್ರಾದೇಶಿಕ ಆಯುಕ್ತರಾದ ಮೈಸೂರು ಮಹಾನಗರ ಪಾಲಿಕೆ ಆಡಳಿತಾಧಿಕಾರಿ ನಿತೇಶ್ ಪಾಟೀಲ್ ಸೂಚನೆಯನ್ನು ನೀಡಿದ್ದು, ಈ ಹಿನ್ನೆಲೆ ಎಲ್ಲ ವಲಯ ಕಚೇರಿಗಳಲ್ಲಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಫುಟ್ಪಾತ್ ಒತ್ತುವರಿ ತಾವಾಗಿ ತೆರವುಗೊಳಿಸಲು ವ್ಯಾಪಾರಸ್ಥರಿಗೆ ಗಡುವನ್ನು ನೀಡಿದ್ರು. ಆ ಮುಖೇನ ತೆರವು ಕಾರ್ಯಾಚರಣೆ ಪೂರ್ವ ಸಿದ್ಧತೆ ನಡೆಸುತ್ತಿದ್ದ ಪಾಲಿಕೆ ಅಧಿಕಾರಿಗಳಿದೀಗ ಕಾರ್ಯಾಚರಣೆ ಕೈಗೆತ್ತಿಕೊಂಡಿದ್ದಾರೆ. ಅದೇ ರೀತಿ ಗುರುವಾರ ವಲಯ ಕಚೇರಿ 5ರ ವ್ಯಾಪ್ತಿಯ ಕೆಆರ್ಎಸ್ ರಸ್ತೆಯಲ್ಲಿ ರಿಂಗ್ ರೋಡ್ ಜಂಕ್ಷನ್ನಿಂದ ಹೆಬ್ಬಾಳು ಮುಖ್ಯ ರಸ್ತೆಯ ದ್ವಾರದವರೆಗೆ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೆಸಿದ್ದು, ರಸ್ತೆಯ ಎರಡೂ ಬದಿಯಲ್ಲಿ ತಲೆ ಎತ್ತಿದ್ದ ಪೆಟ್ಟಿಗೆ ಅಂಗಡಿಗಳನ್ನು ತೆರವು ಮಾಡುತ್ತಾ ಇದ್ದಾರೆ. ಮಳಿಗೆಗಳ ಮಾಲೀಕರು ಫುಟ್ಪಾತ್ ಒಳಗೊಂಡಂತೆ ಹಾಕಿಕೊಂಡಿದ್ದ ರೂಫ್ ಶೀಟ್ಗಳನ್ನು ಜೆಸಿಬಿಗಳ ಮೂಲಕ ತೆರವುಗೊಳಿಸಿದ್ದಾರೆ. ಶೆಡ್ ತಳ್ಳೋ ಗಾಡಿಗಳು, ಅನಧಿಕೃತ ಜಾಹೀರಾತು ಫಲಕವೂ ಕೂಡ ತೆರವುಗೊಳಿಸಿದ್ದು, ಇದೀಗ ಫಾಸ್ಟ್ ಫುಡ್ನವರು 20%ಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಅತಿಕ್ರಮಿಸಿಕೊಂಡಿದ್ದು, ನಿನ್ನೆಯೂ ಕೂಡ ಕಾಳಿದಾಸ ರಸ್ತೆಯ ಚಂದ್ರಕಲಾ ಆಸ್ಪತ್ರೆಯ ಜನರಲ್ ತಿಮ್ಮಯ್ಯ ರಸ್ತೆವರೆಗೂ ತೆರವು ಮಾಡಿಸಿದ್ದೇವೆ. ಇದರಲ್ಲಿ ಕೆಲವರಿಗೆ ಸಮಯಾವಕಾಶ ನೀಡಲಾಗಿತ್ತು. ಅವರು ಸ್ವಯಂವಾಗಿ ತೆರವು ಮಾಡಿಕೊಂಡಿದ್ದು ಎಲ್ಲರೂ ಸಹಕಾರ ನೀಡುತ್ತಿದ್ದಾರೆ. ನಾಳೆ ಕೆಆರ್ಎಸ್ ರಸ್ತೆಯ ಹೆಬ್ಬಾಳು ಮುಖ್ಯ ರಸ್ತೆ ದ್ವಾರದಿಂದ ಕಾರ್ಯಾಚರಣೆ ನಡೆಸಲಿದ್ದೇವೆ. ವಲಯ ಕಚೇರಿ 5ರ ಹೆಲ್ತ್ ಇನ್ಸ್ಪೆಕ್ಟರ್ ಗೀತಾ ಹಾಗೂ ಸಿಬ್ಬಂದಿ, ಮೇಟುಗಳ್ಳಿ ಠಾಣಾ ಇನ್ಸ್ಪೆಕ್ಟರ್ ಅರುಣ್ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು, ವಲಯ ಕಚೇರಿ 4ರ ವ್ಯಾಪ್ತಿಯಲ್ಲಿ ಸಹ ಗೋಕುಲ ಮುಖ್ಯ ರಸ್ತೆ ಫುಟ್ಪಾತ್ ಅತಿಕ್ರಮಣವನ್ನು 85% ತೆರವು ಮಾಡಲಾಗಿದೆ ಎಂದು ಅಭಿವೃದ್ಧಿ ಅಧಿಕಾರಿ ಸತ್ಯಮೂರ್ತಿ ತಿಳಿಸಿದ್ದಾರೆ. ಸರ್